ಅಂದರೆ ಈಗೊಂದು ವಾರ 10 ದಿವಸದ ಹಿಂದೆ ತಾವು ಬಂದಿದ್ದೀರಿ ಕೆಲವರು ಅಡ್ಡೇರಿ ಪ್ರಕರಣದಲ್ಲಿ. ಈ ಒಬ್ಬ ಬಡ ರೈತನ ಜಮೀನು ವಿಚಾರದಲ್ಲಿ ಫಾರೆಸ್ಟ್ ಇಲಾಖೆಯವರು ಏನು ಪದೇ ಪದೇ ಹೋಗಿ ಕೇವಲ 10ರಿಂದ 15 ಗುಂಟೆ ಜಮೀನಿಗೆ ಅಲ್ಲಿ ಹೋಗಿ ತೊಂದರೆ ಕೊಟ್ಟರು, ಅದನ್ನು ತೆರವುಗೊಳಿಸಿದರು. ಮತ್ತು ನಂತರ ನಾವೆಲ್ಲ ಹೋಗಿ ಪ್ರತಿಭಟನೆ ಮಾಡಿದ ಮೇಲೆ ಆಯಿತು ಏನು ಮಾಡಲ್ಲ ಅಂತ ಹೇಳಿದರು. ಎ.ಸಿ.ಎಫ್ ಅವರು ಪಾರ್ಟಿ ಬಂದರು. ತದನಂತರ ಮತ್ತೆ DF ಅವರು ಮತ್ತೆ ಎ.ಸಿ.ಎಫ್ ಅವರು ಹೋಗಿ ಇದನ್ನೆಲ್ಲ ಲೆವೆಲ್ ಮಾಡಿರಿ ಅಂತ ಹೇಳಿದರು. ಮತ್ತು ತದನಂತರ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ಅಧ್ಯಕ್ಷರು ಬಂದಿದ್ದರು, ತಾವು ಬಂದಿದ್ರು. ಅವತ್ತು ನಮ್ಮ ಸಾಹೇಬರು ಬಂದರು, ನಾಯಕರಾದ ಹಾಲಪ್ಪನವರು ಸಹ ಅಲ್ಲಿಗೆ ಭೇಟಿ ನೀಡಿ ಅಲ್ಲಿ ತಮ್ಮನ್ನು ಉದ್ದೇಶಿಸಿ ಸಹ ಮಾತಾಡಿದರು. ಏನು ಹೇಳಿದರು ಅಂದರೆ, ಅಲ್ಲಿ ಇಂಥ ಒಬ್ಬ ಬಡ ರೈತಂದು 15 ಗುಂಟೆ ಬಿಡಿಸೋಕ್ಕೆ ಫಾರೆಸ್ಟ್ ಇಲಾಖೆಯವರು ಈ ರೀತಿಯ ದೌರ್ಜನ್ಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಈ ತಾಲೂಕಲ್ಲಿ ಆಡಳಿತ ಇದ್ದಂಥವರು ಅಥವಾ ಅವ್ರ ಕುಮ್ಮಕ್ಕು ಅಥವಾ ಅಧಿಕಾರಿಗಳು ಇಲ್ಲ ಒಂದು ಕಡೆ ಬೇಕು ಅಂತೇಳಿ ರೈತರಿಗೆ ಈ ಥರ ಕಿರುಕುಳ ಕೊಡ್ತಾಯಿದ್ರು. ಈ ಅಧಿಕಾರ ಇದ್ದಂಥವ್ರು ಹಾಗೆ ಅಧಿಕಾರ ಏನು ಮಾಡ್ತಾಯಿದ್ದಾರೆ? ಒಬ್ಬ ಶಾಸಕರಾದಂಥವ್ರು ಮನಸತ್ವೀಯರಾದಂಥವ್ರು ಇಲ್ಲಿ ಬಂದು ಹೋಗ್ಬೇಕು ಅಂತ ನಮ್ಮ ನಾಯಕರು ಹೇಳಿದ್ರು. ಅದಕ್ಕೆ ತದನಂತರ ಹೋಗಿ ಹೇಳಿ ಅದು ನಾವು ಹೋಗಿ DF ಹತ್ರ ಹೋಗಿ ಭೇಟಿ ಮಾಡಿ, ಅಲ್ಲಿ DF ಅವರು ಇಲ್ಲ ನಾನು ಹೋಗಿದ್ದೆ ಸರ್, ಆಯಿತು ಯಾವುದೋ ಒಂದು ಅರ್ಜಿ ಬಂತು ಅಂತ ಏನೋ ಮಾಡಿರ್ಬೇಕೇನಾಗಿದೆ, ಅದನ್ನು ನಾವು ಇನ್ನು ಮುಂದೆ ಆ ಥರ ಏನು ಮಾಡಲ್ಲ, ಅವ್ರಿಗೆ ತೊಂದರೆ ಕೊಡಲ್ಲ ಅಂತ ಹೇಳಿ ನಮ್ಮ ಎದುರುಗಡೆ ನಮ್ಮ ನಾಯಕರ ಹತ್ರ ಮಾತಾಡಿದರು. ಅದು ಅಲ್ಲಿ ಕ್ಲಿಯರ್ ಆಯಿತು. ಆದರೆ ಜವಾಬ್ದಾರಿ ಇರೋಂಥ ಶಾಸಕರು ಆ ಸ್ಥಳಕ್ಕೆ ಹೋಗಿ ನೋಡೋ ಅಂಥ ಅವ್ರ ಕರ್ತವ್ಯ. ಹೋಗಿ ನೋಡಿ ಅಧಿಕಾರಿಗಳಿಗೆ ಯಾಕಪ್ಪ ಈ ಥರ ಮಾಡಿದ್ವಿ, ಮುಖರ್ಜಿ ಬಂದಿದ್ವು ಅಥವಾ ಬೇರೆ ಬಂದರೆ ಅದು ಬೇರೆ, ಆ ಥರ ಮಾಡೋಕ್ಕೆ ಹೋದರೆ ಇಡೀ ಸ್ಟೇಟಲ್ಲಿ ಇನ್ನು ಇಂಥ ಫಾರೆಸ್ಟ್ ಇಲಾಖೆ ನಾಲ್ಕು ಸೃಷ್ಟಿ ಮಾಡಬೇಕು ಅದನ್ನು ತೆರವುಗೊಳಿಸೋಕ್ಕೆ. ಆಯಿತಾ? ಈ ಉದಾಹರಣೆ ನಮ್ಮ ಸಾಗರ ತಾಲೂಕಲ್ಲೇ ಹೆಚ್ಚು ಕಮ್ಮಿ 80% ಹೆಚ್ಚುವರಿ ಜಮೀನು ಇದ್ದೇ ಇದೆ. ಫಾರೆಸ್ಟ್ ಇರ್ಬೋದು, ಸರ್ಕಾರಿ ಜಮೀನು ಇರ್ಬೋದು, ಯಾವುದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಹೇಳಬೇಕಲ್ಲ. ಮತ್ತು ಈಗ ಜನಪ್ರತಿನಿಧಿಗಳಂತ ಎಂತಕ್ಕಾಗಿರೋದು? ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟಾಗಲೇ ಅವ್ರಿಗೆ ರಕ್ಷಣೆಗಾಗಿ ಇರೋದು. ಆ ಕಾರಣಕ್ಕಾಗಿ ನಾವು ಅವ್ರಿಗೆ ರಕ್ಷಣೆ, ಈ ಅಧಿಕಾರ ಇದ್ದಂಥ ಕೈಯಿಂದ ರಕ್ಷಣೆ ಸಿಕ್ಕಿಲ್ಲ ಅನ್ನೋದಕ್ಕಾಗಿ ನಾವು ಅಲ್ಲಿ ಅವರಿಗೆ ರಕ್ಷಣೆ ಕೊಡೋಕ್ಕೆ ಹೋಗಿರೋದು. ಆದರೆ ತದನಂತರ 2 ದಿವಸದ ನಂತರ ಶಾಸಕರು ಅವರ ಹಿಂಬಾಲಕರ ಹತ್ರ, ಅಲ್ಲಿ ಸ್ಥಳೀಯ ಹಿಂಬಾಲಕರ ಹತ್ರ ಹೇಳಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ. ಅದು ಯಾರ ಹತ್ರ ಕೊಡಿಸಿದ್ರು? ಮಣ್ಣು ಹೋಗಿ ಮಳಗು ಅಂತ ಮಾರಿದರು, ಈ ಥರ ಭ್ರಷ್ಟಾಚಾರದಲ್ಲಿ ತೊಡಗಿದಂಥವ್ರನ್ನ ಹತ್ರ ಹೇಳಿಕೆ ಕೊಡಿಸಿದ್ದಾರೆ. ನಾವು ಕೇಳಿರೋದು ಶಾಸಕರನ್ನ, ನೀವೇನು ಮಾಡ್ತಾಯಿದ್ದೀರಿ ಅಂತ. ಆದರೆ ಇವರು ಶಾಸಕರು ಅದಕ್ಕೆ ಉತ್ತರ ಕೊಡಬಿಟ್ಟು ಅವ್ರನ್ನ ಬೆಂಬಲಿಗರನ್ನು ಕಳಿಸಿ ಹೇಳಿದರು. ಶಾಸಕರು ಹಾಲಪ್ಪನವರಿದ್ದಾಗೇನು ತೆರವುಗೊಳಿಸಿರಲ್ವಾ ಅಂತ ಕೆಲವು ವಿಚಾರನ ಹೇಳಿದ್ರು. ಅವರು ನನಗೆ ನೋಡಿದ್ರು. ಹಾಲಪ್ಪನವ್ರು ಇರೋಂಥ ಸಂದರ್ಭದಲ್ಲಿ, ಕಾಗೋಡು ತಿಮ್ಮಪ್ಪನವ್ರು ಇರೋಂಥ ಸಂದರ್ಭದಲ್ಲಿ ಕೆಲವು ಕೋರ್ಟ್ ಮ್ಯಾಟ್ರ್ ಆಗಿ ಇವರು ಗಮನಕ್ಕೆ ಬಾರದೆ ಕೋರ್ಟಿಗೋಸ್ಕರ ಅಲ್ಲಿ ವರದಿ ಕೊಡಬೇಕು ಅನ್ನೋದಕ್ಕಾಗಿ ನಾಮಕಾವಸ್ತಿಗೆ ಹೋಗಿ ಒಂದಿಷ್ಟು ತೆರವುಗೊಳಿಸ್ದಂಗೆ ಮಾಡಿ ಇವ್ರಿಗೆ ಫಾರೆಸ್ಟ್ ಇಲಾಖೆ ಮಾಡೋದು. ಆದರೂ ಸಹ ಅಂಥ ಸಂದರ್ಭದಲ್ಲೂ ಸಹ ಹಾಲಪ್ಪನವರು ಇರೋಂಥ ಸಂದರ್ಭದಲ್ಲೂ ಅಷ್ಟೇ, ಕಾಗೋಡು ತಿಮ್ಮಪ್ಪನವರು ಇದ್ದಂಥ ಸಂದರ್ಭದಲ್ಲೂ ಸಹ ಆ ಅಧಿಕಾರಿಗೆ ಹೇಳಿ ಕೋರ್ಟಿಗೆ ತಪ್ಪು ಮಾಹಿತಿ ಆಗಿರ್ಬೋದು, ನೀವು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ರಿ, ಈ ರೀತಿಯ ನಾವು ತೆರವುಗೊಳಿಸೋಕೆ ಹೋದರೆ ಇಡೀ ರೈತರಿಗೆ ತೊಂದರೆ ಆಗುತ್ತೆ ಅಂತೇಳಿ ಅವತ್ತಿನ ಸಂದರ್ಭದಲ್ಲೂ ಸಹ ಆಯಾ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪನವ್ರು ಇರ್ಬೋದು ಮತ್ತು ಹಾಲಪ್ಪನವ್ರು ಇರ್ಬೋದು ಅರಣ್ಯ ಇಲಾಖೆಯವ್ರನ್ನ ಕೂರಿಸಿದ್ದು ಹೇಳಿ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗದಂಗೆ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಕೆಲವರು ಏನು ಮಾಡೋರು ಅಂದರೆ, ಸರ್ ಹೈಕೋರ್ಟಿಗೆ ಹೋಗಿ ಒಂದಿಷ್ಟು ವರದಿ ಕೊಡಬೇಕು, ನಾವು ಅಟ್ಲೀಸ್ಟ್ ತೆರವುಗೊಳಿಸ್ದಂಗೆ ಏನಾದ್ರು ಒಂದಿಷ್ಟು ಅಲ್ಲಿ ಪ್ರೋಸೆಸ್ನ ಮಾಡಿದ್ವು ಅಂದರೆ ಆಯಿತು, ನೀವು ನಿಮ್ಮ ರಕ್ಷಣೆಗೋಸ್ಕರ ಕೋರ್ಟಿಗೆ ಒಂದು ಮಾಹಿತಿ ಕೊಡೋದಾದ್ರೆ ನೀವು ಆ ಥರ ಮಾಡ್ಕೊಂಡ್ರೆ. ಆದರೆ ಈ ಪ್ರಕರಣ ತಾವೆಲ್ಲ ನೋಡಿದ್ದೀವಿ. 10ರಿಂದ 15 ಗುಂಟೆ ಇದೆ, ಎಷ್ಟೋ ವರ್ಷ ಸಾಗುವಳಿ, ಸುತ್ತ ಎಲ್ಲರೂ ಜಮೀನು ಖಾತೆ ಆಗಿದೆ, ರೋಡ್ ಪಕ್ಕ ಇದೆ, ಮನೆ ಕಡೆಗಿನ ಜಾಗ. ಅಂಥದಕ್ಕೆ ಅಧಿಕಾರಿಗಳು ಎಲ್ಲೋ ಒಂದು ಮುಖರ್ಜಿ ಅಂತೇಳಿ ಸುಮ್ಮನೆ ನೆಪಕ್ಕೆ ಮಾತ್ರ ಹೇಳ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಇವರೆಲ್ಲ ನಾನು ಇರುವ ಹೇಳಿಕೆಗಳನ್ನ ಇವನ್ನೆಲ್ಲ ನೋಡಿದರೆ ಈ ತೊಟ್ಲು ತೂಗೋರು ಇವರೇ, ಮಗು ಚೂಟರು ಇವರೇ ಅಂತ ನನಗೆ ಅನಿಸ್ತಾ ಇದೆ. ಈಗ ಅಲ್ಲಿ ಹೇಳಿದರು, ಅಲ್ಲಿ ಪಕ್ಕಕ್ಕೆ ಅಲ್ಲಿ ಸ್ಥಳೀಯ ಮುಖಂಡರು ನಮ್ಮ ಚೇತನ್ ರಾಜ್ ಅವರಿದ್ದರು, ಅಲ್ಲಿ ನಾವು ಹೋಗಿದ್ದೆ ಅಂತೇಳಿ. ಹಾಗಾದರೆ ಒಬ್ಬ ಹೋಗಿ ಹೇಳಿದ ಮೇಲೆ ಅಧಿಕಾರದಲ್ಲಿ ಇದ್ದಂಥವ್ರು ಹೋದಾಗ ಮತ್ತು ಫಾರೆಸ್ಟ್ ಇಲಾಖೆ ಬರಬಾರ್ದಲ್ಲ? ಫಾರೆಸ್ಟ್ 50 ಎಕರೆ 100 ಎಕರೆ ಐತಪ್ಪ, ಅದಕ್ಕೆ ಏನೋ ತೆರವುಗೊಳಿಸೋಕೆ ಬಂದರೆ ಏನಾಗ್ಬೋದು 10ರಿಂದ 15 ಗುಂಟೆನ? ಹಾಗಾದರೆ ನಿಮಗೆ ಅದನ್ನು ಅವ್ರಿಗೆ ಹೇಳಿ ಕಳ್ಸೋಕ್ಕಾಗಿಲ್ವಾ? ನಾವು ಹೋಗಿ ಪ್ರತಿಭಟನೆ ಮಾಡೋಕ್ಕಂತ ನಾವು ಹೋಗಿದ್ದೆ ಆವಾಗ 2 ದಿವಸದ ನಂತರ. ನಾವು ಅವತ್ತು ಕಾಗೋಡು ತಿಮ್ಮಪ್ಪನ ಜೊತೆ ಇದ್ದಂಥವ್ರು, ಹಾಲಪ್ಪನವರು ಅಷ್ಟೇ, ನಮ್ಮ ಪಕ್ಷನೂ ಅಷ್ಟೇ, ರೈತರಿಗೆ ಯಾರು ತೊಂದರೆ ಕೊಡ್ತಾರೆ ಅಲ್ಲಿ ಅಧಿಕಾರ ಇರಲಿ ಬಿಡಲಿ ಅಲ್ಲಿ
ಹೋರಾಟ ಮಾಡಿ ನಾವು ಅವ್ರಿಗೆ ನ್ಯಾಯ ಕೊಡಿಸೋದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಹಿಂದಿನ ದಿವಸ ನಾವು ನಮ್ಮ ಅಧ್ಯಕ್ಷರೆಲ್ಲ ಹೋಗಿ ಬಂದು ಆಮೇಲೆ ಮಾರನೇ ದಿವಸ ಮತ್ತೆ ಹಾಲಪ್ಪನವರು ಸಹ ಅಲ್ಲಿ ಬಂದು ಅದನ್ನು ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡ್ಕೊಳ್ಳೋ ರಕ್ಷಣೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ನೀವು ರಕ್ಷಣೆ ಕೊಟ್ಟಿದ್ರೆ ನಾವ್ಯಾಕೆ ಹೋಗ್ತೀವಿ? ನೀವೇನೋ ಅಧಿಕಾರಕ್ಕೋಸ್ಕರ ರಾಜಕಾರಣಕ್ಕೋಸ್ಕರ ಯಾರಿಗಾರು ತೊಂದರೆ ಕೊಟ್ಬಿಟ್ರೆ ನಾವು ನೀವು ಮಾಡಿದೆಲ್ಲ ಸರಿ ಅಂತ ನಾವು ಸುಮ್ಮನೆ ಇರ್ಬೇಕಾ? ಹಾಗಾಗಿ ಅದಕ್ಕೆ ರಾಜಕಾರಣ ಮಾಡ್ತೀರಿ ಅಂತ ಹೇಳಿದ್ದಾರೆ. ನಾವು ಹಾಗೆ ರೈತರು ಪರವಾಗಿ ಹೋರಾಟ ಮಾಡಿದ ರಾಜಕಾರಣನ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಈ ರಾಜಕಾರಣ ಮಾಡ್ತಾ ಇರೋರು ಇವರು ಶಾಸಕರು. ಮತ್ತು ಅದರಲ್ಲಿ ಹೇಳಿಸಿದ್ದಾರೆ, ಇದು ಶಾಸಕರು ಹೇಳಿದ್ರೆ ಅವ್ರು ಯಾವ ಕಾರಣಕ್ಕೂ ಹೇಳಲ್ಲ. ಯಾರ್ಯಾರು ಈ ತಾಲೂಕೊಳಗೆ ಫಾರೆಸ್ಟ್ ಲ್ಯಾಂಡಲ್ಲಿ KPC ಲ್ಯಾಂಡಲ್ಲಿ ಯಾರ್ಯಾರು ಇದ್ದಾರೆ, ಎಷ್ಟು ಇದ್ದಾವೆ, ನಮ್ಮ ಹತ್ರ ಪಟ್ಟಿದೆ, ನಮಗೆ ಅದನ್ನು ಹೇಳೋಷ್ಟು ಕೆಪಾಸಿಟಿ ಇದೆ ಅಂತ ಅಂದರೆ ಇವರು ಎಲ್ಲೋ ಒಂದು ಕಡೆ ಇವ್ರು ಗೆದ್ದಲಿಂದನೂ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ರೈತರ ಬಗ್ಗೆ ಈ ಥರ ಎಲ್ಲ ಈ ಪ್ರಾಬ್ಲಮ್ ಇದಾವಲ್ಲ, ಯಾವುದು ಫಾರೆಸ್ಟ್ ಇಲಾಖೆದಿರ್ಬೋದು, ಕಂದಾಯ ಭೂಮಿದಿರ್ಬೋದು, ಹಲವಾರು ಈ ಗ್ರಾಮ ಠಾಣ ಇರ್ಬೋದು, ಎಲ್ಲ ಇದನ್ನು ಸರಿಪಡಿಸ್ಬೇಕು ಅಂತೇಳಿ ಕುತ್ಕೊಂಡು ಯೋಚನೆ ಮಾಡಿಲ್ಲ ಇವರು. ನನ್ನ ಲೆಕ್ಕ ಆಲ್ಮೋಸ್ಟು ಯಾರ್ಯಾರು ಹೆಚ್ಚುವರಿ ಇದ್ದಾವೆ ಅವರನ್ನೆಲ್ಲ ಯಾವ ರೀತಿಯಲ್ಲಿ ತೊಂದರೆ ಕೊಡ್ಬೋದು ಅನ್ನೋದಕ್ಕಾಗಿ ಇವ್ರು ಕೂತು ಯೋಚನೆ ಮಾಡಿದ್ದಾರೆ. ಈ ಮೊನ್ನೆ ಉದಾಹರಣೆ ಹಕ್ರೆ ಮಲ್ಲಿಕಾರ್ಜುನ ಅವರು ಒಂದು ಏನು ಹೇಳಿದ್ದಾರೆ. ಆದರೆ ಹಕ್ರೆ ಮಲ್ಲಿಕಾರ್ಜುನ ಒಬ್ರದಲ್ಲ, ಇಡೀ ಈಗ ಅಲ್ಲಿ ಕೂತಿರಲ್ಲ, ನೀನು ಹೇಳ್ದಾರಪ್ಪ, ಈ ಶಾಸಕರು ಹೇಳಿಸಿದಾರಲ್ಲ, ಅವನು ಎಷ್ಟು ಎಕರೆ ಇದೆ ಸರ್ಕಾರಿ ಜಮೀನು ಬೇಕಲ್ಲ, ಅವನೆಷ್ಟು ಒತ್ತುವರಿ ಫಾರೆಸ್ಟ್ ಲ್ಯಾಂಡಲ್ಲಿದೆ. ನಾವು ಹಂಗೇನಾದ್ರು ರಾಜಕೀಯನೇ ಮಾಡ್ಬೇಕು ಅನ್ನೋದಿದೆ. ಇವ್ರು ಫಾರೆಸ್ಟ್ ಲ್ಯಾಂಡು ಗಣಿ ಇಲಾಖೆ ಲೂಟಿ ಹೊಡೆದ್ರೆ ಫಾರೆಸ್ಟ್ ಲ್ಯಾಂಡಲ್ಲಿ ಅಂತೇಳಿ ಬಂತಲ್ಲ ಇಡೀ ತಾಲೂಕು ತುಂಬ ಮಾಧ್ಯಮದಲ್ಲಿ, ಅವತ್ತೇ ನಾವು ಮಾಡ್ತೀವಿ ರಾಜಕಾರಣ. ನಾವು 10 ಗುಂಟೆ ರಾಜಕಾರಣ ಈ ರೈತರ ವಿಚಾರದಲ್ಲಿ ರಾಜಕಾರಣ ಮಾಡಲ್ಲ. ಅವ್ನು 10 ಗುಂಟೆ ಇರ್ಬೋದು, 10 ಎಕರೆ ಇರ್ಬೋದು, 25 ಎಕರೆ ಇರ್ಬೋದು, ಅವನಿದ್ರೆ ನಾವು ರೈತರ ಪರವಾಗಿ ಹೋರಾಟ ಮಾಡೋದು. ಅವ್ನು ಅವತ್ತಿಂದನೂ ಮಾಡ್ಕೊಂಡು ಬಂದರೆ ಅವನಿಗೆ ಇರಲಿ ಅಂತ. ನಾಳೆ ಬೆಳಗ್ಗೆ ಏನು ಪತ್ರಿಕೆ ಹೇಳಿಕೆ ಕೊಟ್ಟರಲ್ಲ, ಅವರೆಲ್ಲರ ಹತ್ರ ಇರೋದೇ, ಎಲ್ಲರ ಹತ್ರನೂ ಹೆಚ್ಚುವರಿ ಜಮೀನು ಇದ್ದೇ ಇದೆ ಈ ತಾಲೂಕಲ್ಲಿ. ಈ ಶಾಸಕರ ಹತ್ರನೂ ಇದೆ ಹೆಚ್ಚುವರಿ ಜಮೀನು. ಆದರೆ ಅಂಥ ಸಂದರ್ಭ ಬಂದರೆ ನಿಮಗೇನಾದ್ರು ಇಲಾಖೆ ತೊಂದರೆ ಕೊಟ್ಟರೆ ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ನಮ್ಗೆ ಏನಿದ್ರು ನಮ್ಮ ರೈತರ ಪರವಾಗಿ ಹೋರಾಟ ಇರುತ್ತೆ. ರಾಜಕೀಯಕ್ಕೋಸ್ಕರ ಅಲ್ಲ, ಅಧಿಕಾರ ಇರಲಿ ಬಿಡಲಿ, ನಾವು ನಿರಂತರವಾಗಿ ರೈತರ ಪರವಾಗಿ ಹೋರಾಟ ಮಾಡ್ತೀವಲ್ಲ, ಅದನ್ನು ಮುಂದೆ ಸಹ ಮುಂದುವರಿತೀವಿ. ಹಾಗಾಗಿ ಈ ರೀತಿಯ ಶಾಸಕರು ಹೇಳಿಕೆ ಕೊಡಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಎಲ್ಲೋ ಒಂದು ಕಡೆ ಈ ಹೋರಾಟಗಾರನ ಈ ಬ್ಲ್ಯಾಕ್ ಮೇಲ್ ಮಾಡಿ, ನಿಮ್ದಿದೆ, ಹಾಗೇನಾದ್ರೆ ನೀವು ಹೋರಾಟಕ್ಕೆ ಬಂದರೆ ನಿಮ್ದಿದೆ, ನಿಮಗೆ ನಾವು ತೊಂದರೆ ಕೊಡ್ತೀವಿ ಅಂತ, ಈ ಥರ ನಿಮ್ಮ ಬೆದರಿಕೆಗಳಿಗೆ ನಮ್ಮ ಪಕ್ಷದ ಮುಖಂಡರುಗಳಾಗಲಿ ನಾವು ಯಾರೂ ಹೆದರಲ್ಲ. ಇಡೀ ರಾಜ್ಯಕ್ಕೆ, ಇಡೀ ಜಿಲ್ಲೆಗೆ ಏನಾಗುತ್ತೆ ಕಾರಣ ಅಂದರೆ ಅದಕ್ಕೆಲ್ಲರಿಗೂ ನಾವು ರೆಡಿ ಇದ್ವು. ಆದರೆ ನಿಮ್ಮಂಥ ದೊಡ್ಡ ಬೆದರಿಕೆಗಳಿಗೆ ನಾವು ಯಾವ ಕಾರಣಕ್ಕೂ ಜಗ್ಗೋದಿಲ್ಲ. ನಾನು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಮುಖಂಡರಿಗೆ ಹೇಳೋದು ಅಷ್ಟೇ, ಈ ರೀತಿಯ ಬ್ಲ್ಯಾಕ್ ಮೇಲ್ಗಳಿಗೆ ಹೆದರಬೇಡಿ. ನಮ್ಮ ಪಕ್ಷ ಐತಿ, ನಮ್ಮ ಹಾಲಪ್ಪನವರು ಇದ್ದಾರೆ, ನಾಯಕರು ಹೋರಾಟ ಮಾಡ್ತು. ಸ್ಥಳೀಯವಾಗಿ ಆಯಾ ಸ್ಥಳೀಯ ಮುಖಂಡರುಗಳು ಸಹ ಇದ್ದೇ ಇದ್ದಾರೆ ನಿಮ್ಮ ಪರವಾಗಿರೋಕ್ಕೆ. ಈ ಥರದ ಬ್ಲ್ಯಾಕ್ ಮೇಲ್ಗಳಿಗೆ ನಾವು ಯಾರೂ ಸಹ ಹೆದರಲ್ಲ. ಅದರಲ್ಲೂ ಹೋಗಿ ಕಾಗೋಡು ತಿಮ್ಮಪ್ಪನಂಥ ಕ್ಷೇತ್ರದಲ್ಲಿ ಕಾಗೋಡು ತಿಮ್ಮಪ್ಪನವರು ಭೂಮಿಗೋಸ್ಕರ ಹೋರಾಟ ಮಾಡಿ ಈ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಹೆಂಗೆ ಅಂದರೆ ಇಡೀ ರಾಜ್ಯದಲ್ಲಿ ಮಾದರಿ ಭೂಮಿ ವಿಚಾರದಲ್ಲಿ ಹೋರಾಟ ಮಾಡಿ ನ್ಯಾಯ ಕೊಟ್ಟಂಥ ತಾಲೂಕು. ಯಡಿಯೂರಪ್ಪನವರು ಇದ್ದಂಥ ಜಿಲ್ಲೆ, ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರಂಥ ಭೂಮಿ ಕೊಡಿಸಿದಂಥ ನಾಯಕರಿದ್ದು ಅಂಥ ಕ್ಷೇತ್ರದಲ್ಲಿ ಇವತ್ತು ಗೆದ್ದು, ಅದು ಕಾಗೋಡು ತಿಮ್ಮಪ್ಪನ ಪ್ರಚಾರ ಮಾಡಿ ಕಾಂಗ್ರೆಸ್ ಗೆದ್ದು ಇವತ್ತು ರೈತರಿಗೆ ಇಂಡೈರೆಕ್ಟ್ ಆಗಿ ತೊಂದರೆ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಇದು? ಯಾಕಂದರೆ ಜನ ಗಮನಿಸಲ್ವಾ? ನೀವು ಹೇಳಿದರೆ ಸರಿ ಅನಿಸುತ್ತಾ? ಎಲ್ಲ ಒಂದು ಕಡೆ ಯಾಕಂದರೆ ಶಾಸಕರು ಇವರಿಗೆ ಅಲ್ಲಿ ಹೋಗಿ ಸ್ಪಾಟಿ ನೋಡೋಕ್ಕೆ ಇವರಿಗೆ ಟೈಮ್ ಇಲ್ಲ. ಓಟ್ ಕೇಳ್ಬೇಕಾದ್ರೆ, ಚುನಾವಣೆ ಮಾಡ್ಬೇಕಾದ್ರೆ ಇವರಿಗೆ ಎಲ್ಲದೂ ಬೇಕಾಗಿತ್ತು, ಎಲ್ಲರೂ ಬೇಕಾಗಿದ್ದರು. ಆದರೆ ಇವತ್ತು ಆ ರೈತಿಗೆ 15 ಗುಂಟೆ ರೈತನ ಇವತ್ತು ಫಾರೆಸ್ಟ್ ಇಲಾಖೆ ಬಿಡ್ಸಕ್ಕೆ ಹೋದಲ್ಲ. ಹಾಗಾದರೆ ಹಾಗಾದರೆ ಆ ಟೈಮ್ ಆವಾಗ ನಿಮಗೆ ಟೈಮ್ ಇರಲ್ವಾ? ಅಲ್ಲಿ ಹೋಗಿ ಭೇಟಿ ಮಾಡಿ ಆ ಸ್ಥಳ ಪರಿಶೀಲನೆ ಮಾಡಿ ಇಂಥ ಜಾಗಕ್ಕೆ ಅರಣ್ಯ ಇಲಾಖೆ ನೀವು ಯಾಕೆ ಬಂದರೆ ಅಂತ ಕೇಳೋಕ್ಕೆ ನಿಮಗೆ ಅಧಿಕಾರ ಇಲ್ವಾ? ಜನ ಅಧಿಕಾರ ಕೊಟ್ಟಿರಲ್ಲ ನಿಮಗೆ. ಇಂಥ ಅಧಿಕಾರ ಹಿಡ್ಕೊಂಡು ಸುಳ್ಳೆ ಗೂಟಾಟಿಕೆಗೋಸ್ಕರ ಸುಮ್ಮನೆ ಯಾರ ಹತ್ರ ಹೇಳಿಕೆ ಕೊಡಿಸೋದು, ಸಮರ್ಥನೆ ಮಾಡಿಕೊಳ್ಳೋದು ಬಿಡ್ರಿ. ಇನ್ನು ಮುಂದಾರು ರೈತರ ಪರವಾಗಿ, ಜನರ ಪರವಾಗಿ ಇದನ್ನು ಕಲ್ಕೊಂಡ್ರಿ. ಇನ್ನು ಮುಂದೆ ನೀವೇನೇ ಮಾಡಿದ್ರು, ತೊಂದರೆ ಕೊಟ್ಟರು ಸಹ ನಾವು ರೈತರ ಪರವಾಗಿ ಏನು ಹೋರಾಟ ಮಾಡಿ ರಕ್ಷಣೆ ಕೊಡೋದು ನಾವು ಕೊಟ್ಟೆ ಕೊಡ್ತೀವಿ. ಅದರಲ್ಲಿ ಬೇರೆ ಮಾತೇ ಇಲ್ಲ. ಈಗ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ತಮ್ಮದೆಲ್ಲ ಏನಾಗಿದೆ ಇಡೀ ವಿಧಾನಸಭಾ ಕ್ಷೇತ್ರ ಅಂತ ಗೊತ್ತು. ಕಾಮಗಿರಿಗೆ ಹೋದರೆ 4 ಜನ ಸೇರಲ್ಲ ಅಂತದ್ದು ಎಷ್ಟೋ ಸರಿ ಗುದ್ಲಿ ಪೂಜೆಗೆ ಹೋಗಿ ವಾಪಸ್ ಹೋಗಿರೋದು ಭಾಳ ಉದಾಹರಣೆಗಳಿದೆ. ಇವ್ರು ಯಾರೋ ಹೇಳ್ತಾರೆ ಕೆಲವರು, ನಾನು ಅವ್ರ ಹೆಸರು ಹೇಳಲ್ಲ, ಇವ್ರ ಹೆಸರು ಹೇಳಲ್ಲ ಅಂತೇಳಿ.
ಯಾರ ಹೆಸರು ಹೇಳೋ ಅವಶ್ಯಕತೆಯೂ ಇಲ್ಲ. ಈ ಮುಂದಿನ ದಿನಗಳಲ್ಲಿ ನಿಮಗೆ ಕೆಲಸ ಹಾಕಿಕೊಟ್ಟು ಬರ್ರಿ ಅಂದರೆ 10 ಜನ ಸೇರೋದಂಥ ಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದರೆ ನಿಮ್ಮೆಲ್ಲರಿಗೂ ನಿಮ್ಮ ನಾಯಕರನ್ನು ಸೇರಿ, ಶಾಸಕರನ್ನು ಸೇರಿ, ನಿಮ್ಮ ಏನು ನಾವೆಲ್ಲ ಒಂದು ಕಡೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಆಗಬೇಕು ಅಂತ ಹೇಳಿ ಇದ್ದು ನಾವು ಭಾಳ ಹಣ ಮಾಡ್ಬೋದು, ರಾಜಕಾರಣದಲ್ಲಿ ಇದ್ಬಿಟ್ರೆ ಅಧಿಕಾರದಲ್ಲಿ ಇದ್ರೆ ಅಂತೇಳಿ ಏನು ಒಂದಿಷ್ಟು ಭ್ರಮೆಯಲ್ಲಿ ಇದ್ರಲ್ಲ, ಅವಾಗೆಲ್ಲ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ. ನಾವೆಲ್ಲ ಕಾವಡ್ ತಿಮ್ಮಪ್ಪನ ಜೊತೆ ಬಂದರು, ನಾವೆಲ್ಲ ಈ ಹಾಲಪ್ಪನ ಜೊತೆ ಬಂದರು, ಸಂಸದರು ಸಹ ನಮ್ಮದು ಉಲ್ಲೇಖ ಸಿಕ್ಕಿದ್ದಾರೆ. ಅವ್ರ ಜೊತೆಗೆ ನಾವು ಸೇವೆಗಾಗಿ ಬಂದರೆ ರಾಜಕಾರಣಕ್ಕೆ ಒಂದಿಷ್ಟು ಜನ ಶಾಸಕರ ಹಿಂಬಾಲಿಗರು ಎಲ್ಲರೂ ಅಲ್ಲ ಪಾಪ. ಯಾಕಂದರೆ ಅಲ್ಲಿ ಕಾಂಗ್ರೆಸ್ಸಲ್ಲಿ ಕಾವಡ್ ತಿಮ್ಮಪ್ಪನ ಬೆಂಬಲಿಗರು ಭಾಳ ಸಾಕಷ್ಟು ಜನ ಇದ್ದಾರೆ. ಇವರು ಒಂದಿಷ್ಟು ಜನ ಹಿಂಬಾಲಕರು ಎಲ್ಲ ಒಂದು ಕಡೆ ನಾವು ಬಂದುಬಿಟ್ರೆ ಅಧಿಕಾರ ಸಿಕ್ಬಿಟ್ರೆ ದುಡ್ಡು ಹಣ ಮಾಡ್ಬೋದು, ನಾವು ಶ್ರೀಮಂತರಾಗ್ಬೋದು, ಆಮೇಲೆ ಅಧಿಕಾರನೂ ನಾವು ಹಿಡಿಬೋದು ಅಂತ ಬೇರೆ ಬೇರೆ ಏನೇನೋ ಕಲ್ಪನೆ ಹಿಡ್ಕೊಂಡು ಬಂದರು. ಅದು ಯಾವುದೂ ಆಗಿಲ್ಲ. ಅಲ್ಲಿ ಎಲ್ಲ ಒಂದಿಷ್ಟು ಸಣ್ಣ ಪುಟ್ಟ ಅಲ್ಲಿ ತಾಲೂಕಿನ ಒಳಗೆ ಭ್ರಷ್ಟಾಚಾರ. ಅದರಲ್ಲಿ ಏನಾಗಿದೆ ಅಂದರೆ ಈ ಶಾಸಕರಿಗೆ ಜಾಸ್ತಿ ಹೋಗ್ತೈತೆ ಅಂತ ನಮಗೆ ಸಿಗಲ್ಲ ಅಂತ ಇವರು ಹೋದರೆ ಅವ್ರಿಗೆ ಸಿಗಲ್ಲ ಆ ಶಾಸಕರು ಅವರವರೊಳಗೆ ಸರಿಯಾಗಿಲ್ಲ. ಆದರೂ ಇಂಥ ಸಂದರ್ಭ ಬಂದಾಗ ಮತ್ತೆ ಇನ್ನೂ ಒಂದಿಷ್ಟು ಆಸೆ ಇದಾವಲ್ಲ, ಅಲ್ಲಿ ನಾವು ಸಮರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಯಿತು, ಸಮರ್ಥನೆ ಮಾಡ್ಕೊಳ್ರಿ, ಕೆಲಸ ಮಾಡಿ, ಹೋರಾಟ ಮಾಡಿ, ರೈತರಿಗೆ ನ್ಯಾಯ ಕೊಡಿಸಿ, ಕ್ಷೇತ್ರದ ಅಭಿವೃದ್ಧಿ ಮಾಡಿ ಜನರ ಹತ್ರ ಹೇಳಿ. ಜನ ಹೇಳಬೇಕು, ಜನ ಒಂದಿಷ್ಟು ಅಭಿವೃದ್ಧಿ ಮಾಡಿದರೆ ರೈತರ ಪರವಾಗಿದ್ದಾರೆ ಅಂತ ಜನ ಹೇಳಿ ನೀವು ಅವಾಗ ಸಮರ್ಥನೆ ಮಾಡಿಕಿದ್ರೆ ಅವಾಗ ಅದಕ್ಕೆ ಕಾರ್ಯ ಇರುತ್ತೆ. ನಿಮ್ಮ ಪಾಡಿ ನೀವೇ ನಿಮ್ಮ ಬೆನ್ನು ತಡ್ಕಿಂದ ಸಮರ್ಥನೆ ಮಾಡ್ಕೊಂಡು ಹೋದರೆ ಜನ ಮುಂದಿನ ದಿನಗಳಲ್ಲಿ ಪಾಠ ಕಲಿಸೋ ಕೆಲಸ ಮಾಡೇ ಮಾಡ್ತಾರೆ.